ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಮೈಸೂರಿಗೆ ಸಾನು. ಇವಳು ನಮ್ಮ ದೊಡ್ಡಮ್ಮನ ಮಗಳು ಖುಷಿ. ಹೈ ಫ್ರೆಂಡ್ಸ್, ನಾನು ಖುಷಿ, ಸಾನು ಅವರ ಅಕ್ಕ. ಫ್ರೆಂಡ್ಸ್, ನಾವಿಬ್ರು ಎಲ್ಲ ಇದ್ದಿದ್ದೀವಿ ಗೊತ್ತಾ? ತಾಯಿ ದಸರಾಗೆ ಕೊಯ್ತಿದ್ದೀವಿ. ನಮ್ಮೆಲ್ಲರೂ ಕಾಪಾಡ್ತಿರೋ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಕೊಯ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಬನ್ನಿ. ಈಗ ತಾಯಿ ದರ್ಶನ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಿಯರ್ ಫ್ರೆಂಡ್ಸ್, ಮೈಸೂರಿಗೆ ಬಂದಾಗ ದೇವಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳಿ. ದೇವಸ್ಥಾನದಲ್ಲಿ ತುಂಬಾ ಮಳೆ ಇತ್ತು. ಅದಕ್ಕೆ ನಾವು ನಮ್ಮ ಅಕ್ಕ ಛತ್ರಿ ಹಿಡ್ಕೊಂಡು ಆಟ ಆಡ್ಕೊಂಡು ಹೋದ್ವಿ. ಬಟ್ ಆಮೇಲೆ ಬಂದ್ವಿ. ನೀನು ಅಮ್ಮನ ದರ್ಶನ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮಮ್ಮ ಕರಿತಿದ್ರು, ನಾವು ಆಟ ಆಡ್ತಿದ್ದೀವಿ. ದೇವ್ರ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ 2 ಫೋಟೋ ತಗೊಳ್ಳೋಣ ಅಂದರು ನಮ್ಮಮ್ಮ. ಆದ್ರೆ ನಾವಿಬ್ರು ಫೋಟೋ ತೆಗಿಸ್ಕೊತಿರ್ಲಿಲ್ಲ. ಯಾಕಂದ್ರೆ ನಾವಿಬ್ರು ಆಟ ಆಡ್ತಿದ್ವಿ. ಅದಕ್ಕೆ ನಮ್ಮಮ್ಮ ಬೈದು ದೇವ್ರ ದರ್ಶನ ಮಾಡಿ ಫೋಟೋ ತಗೊಳ್ಳೋಣ ಅಂದರು. ಆದರೆ ಇಲ್ಲಿ ತುಂಬ ರಶ್ ಇತ್ತು. ನಾವಿಬ್ರು ಇಲ್ಲೂ ಆಟ ಆಡ್ತಿದ್ವಿ. ಆಶಾ ಶುಕ್ರವಾರದಲ್ಲಿ ರಶ್ ಇತ್ತು ಅಂದ್ಬಿಟ್ಟು ಬರಲಿಲ್ಲ. ಅದಕ್ಕೆ ಈಗ ದೇವಿ ದರ್ಶನ ಮಾಡಕ್ಕೆ ಬಂದ್ವಿ. ಎಷ್ಟೇ ರಶ್ ಇದ್ರು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಡಿ. 5 ಲೈನ್ ಕ್ಯೂ ಇತ್ತು. ಕ್ಯೂ ಅಲ್ಲಿ ಹೋಯ್ತಿದ್ದೀವಿ. ಮಂದಿರಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಅಂತೂ ತಾಯಿ ದರ್ಶನ ಮುಗೀತು. ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಚೆನ್ನಾಗಾಯಿತು. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೋತಾ ದೇವಿ ದರ್ಶನ ಮಾಡ್ಕೊಂಡು ಎಲ್ಲರೂ ಈಚೆ ಬಂದರು. ದೇವಿ ದರ್ಶನ ಮುಗಿಯೋಕ್ಕೆ 2 hours ಆಯಿತು. ಮಕ್ಕಳು ನೋಡಿ ನೆನ್ನೆ ದೇವರು ಬೆಳ್ಕೊತಾವಳೆ. ಹಂಗಾಟಿರ್ತಿದೀವಿ ನೋಡಿ. ಹೆಂಗ್ ಮಾಡ್ತಿದ್ರು ನೋಡಿ ಫ್ರೆಂಡ್. ನಮ್ಮಕ್ಕ ಸರಿಯಾಗಿ ಛತ್ರದ ಇರ್ಕೊತಿರ್ಲಿಲ್ಲ. ನಂಗೆ ಕೋಪ ಮಾಡ್ಕೊಂಡಿದ್ದೆ. ಮಳೆ ಬೇರೆ ಬರ್ತಿತ್ತು.
ಫೈನಲಿ ಮನೆಗೆ ಹೋಗಿತ್ತಾ ಮಳೆ ಬರ್ತಿತ್ತು ಅಂದ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ತಿಂದ್ವಿ.